ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಬಾಲ್ಯ ಸಂಸ್ಕಾರ ಅನ್ನುವಂಥದ್ದು ಎಷ್ಟು ಮಹತ್ವದ್ದು. ಆ ಸಂಸ್ಕಾರದ ಫಲ ಮುಂದೆ ಒಂದು ವ್ಯಕ್ತಿಯ ಜೀವನದಲ್ಲಿ ಅವನನ್ನು ಎಷ್ಟು ಎತ್ತರಕ್ಕೆ ಕರೆದೊಯ್ಯಬಹುದು ಅನ್ನೋ ವಿಷಯವನ್ನು ಶ್ರೀಧರ ಸ್ವಾಮಿಗಳ ವಿಷಯದಲ್ಲಿ ನಾವು ನೋಡ್ತಾ ಹೋಗೋಣ. ಶ್ರೀಧರರ ಮನೆಯಲ್ಲಿ ಸಮರ್ಥ ಸಂಪ್ರದಾಯ ಇತ್ತು ಅಂತ ಪೀಠಿಕಾ ಭಾಗದಲ್ಲಿ ಹೇಳಾಯ್ತಲ್ವಾ. ಅಂದರೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನುವಂಥ ತ್ರಯೋದಶಾಕ್ಷರಿ ಮಂತ್ರ ಇದೆಯಲ್ಲ, ಇದರನ್ನು ಯಾವಾಗಲೂ ಜಪ ಮಾಡ್ತಿದ್ರು. ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಈ ಮಂತ್ರದ ದೀಕ್ಷೆ ತಗೊಂಡು ಜಪ ಮಾಡ್ತಿದ್ರು. ಹಾಗೆ ಈ ಶ್ರೀಧರ ಸ್ವಾಮಿಗಳಿಗೂ ಸಹಿತ ಅವರ ತಾಯಿ ಈ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನುವಂಥ ಜಪವನ್ನು ಕಲಿಸಿಕೊಟ್ರು. ಈ ತ್ರಯೋದಶಾಕ್ಷರಿ ಮಂತ್ರದ ಬೀಜವನ್ನು ಈ ಮಕ್ಕಳ ಹೃದಯದಲ್ಲಿ ನೆಡುವಂಥ ಈ ತಾಯಿಯ ಪರಿ ಇದೆಯಲ್ಲ, ಇದು ತುಂಬ ತುಂಬ ಅದ್ಭುತವಾದ ಪರಿಣಾಮವನ್ನು ಬೀರಿತ್ತು. ಆ ತಾಯಿ ಏನು ಮಾಡ್ತಾಳೆ ಅಂತಂದರೆ, ನಿತ್ಯ ಈ ಮಕ್ಕಳು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಜಪ ಮಾಡುವಂತೆ ಮಾಡ್ತಾ ಇರ್ತಾಳೆ. ಹಾಗೆ ಒಂದು ನಿಯಮ ಹಾಕ್ಕೊಟ್ಟಿರ್ತಾಳೆ. ಆ ನಿಯಮದಂತೆ ಅದನ್ನ ಪಾಲಿಸ್ತಾ ಇರ್ತಾರೆ ಈ ಮಕ್ಕಳು ಕೂಡ. ಜೊತೆಗೆ ಅವಳು ಈ ರಾಮನಾಮದ ಮಹತ್ವವನ್ನು ಆ ಮಕ್ಕಳಿಗೆ ತಿಳಿಸಿ ಹೇಳ್ತಿರ್ತಾಳೆ. ರಾಮ ಈ ರೀತಿ ತನ್ನ ಸ್ಮರಣೆಯನ್ನು ಮಾಡಿದರೆ ಯಾವಾಗಲೂ ಕೂಡ ತನ್ನ ಭಕ್ತರನ್ನು ಅಥವಾ ಈ ರೀತಿ ಸ್ಮರಣೆ ಮಾಡೋರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅವ್ರ ಬೆನ್ನಿಗೇ ನಿಂತವ್ರ ರಕ್ಷಕನಾಗಿ ಕಾಪಾಡ್ತಾ ಇರ್ತಾನೆ ಅಂತ ಮಕ್ಕಳಿಗೆ ಈ ತಾಯಿ ಹೇಳ್ತಾ ಇರ್ತಾರೆ. ಈ ವಿಷಯವನ್ನು ಗಾಢವಾಗಿ ಶ್ರೀಧರರು ನಂಬ್ಕೋತಾರೆ. ಅಲ್ಲಿಂದ ಮುಂದೆ ಅವರಿಗೆ ಯಾವುದೇ ಭಯ ಆಗಲಿ ಚಿಂತೆ ಆಗಲಿ ಕಾಡೋದೇ ಇಲ್ಲ. ಯಾಕೆ ಅಂದರೆ ರಾಮ ತನ್ನ ಬೆನ್ನಿಗಿದ್ದಾನೆ ಅನ್ನುವಂತಹ ದೃಢವಾದ ಆತ್ಮವಿಶ್ವಾಸ. ಎಷ್ಟರ ಮಟ್ಟಿಗೆ ಈ ಆತ್ಮವಿಶ್ವಾಸ ಅವರಲ್ಲಿ ಬೆಳೀತದೆ ಅಂತಂದರೆ, ಮುಂದೆ ಅವರ ಬದುಕಿನಲ್ಲಿ ಬಹಳ ದೊಡ್ಡ ಮರಣದ ಬಿರುಗಾಳಿ ಬೀಸಿ ಅವರ ಅಕ್ಕ ಅಣ್ಣ ಕೊನೆಗೆ ಅವರ ತಾಯಿ ಎಲ್ಲರನ್ನೂ ಕೂಡ ಈ ಮೃತ್ಯು ದೇವತೆ ಬಾಲ್ಯದಲ್ಲೇ ನುಂಗಿ ಹಾಕಿಬಿಡುತ್ತೆ. ಅಂದರೆ ಶ್ರೀಧರರ ಬಾಲ್ಯದಲ್ಲೇ ಇವರೆಲ್ಲರನ್ನೂ ಈ ಮೃತ್ಯು ದೇವತೆ ನುಂಗಿ ಹಾಕಿಬಿಡುತ್ತೆ. ಆ ಬಾಲಕ ಶ್ರೀಧರ ಮಾತ್ರ ಆ ಕುಟುಂಬದಲ್ಲಿ ಉಳಿದಿರ್ತಾನೆ. ಆ ಕುಟುಂಬ ಪ್ರೀತಿಯಿಂದ ವಂಚಿತನಾದರೂ ಎದೆಗೆಡದೆ ಆ ಧೀರ ಹುಡುಗ ಶ್ರೀಧರ ತನ್ನ ಅಂತರ್ಯದ ಆ ರಾಮ ಪ್ರೀತಿಯನ್ನು ಎಚ್ಚರಿಸಿಕೊಂಡು ಮುಂದೆ ಶ್ರೀರಾಮನಂತೆ ಆದರ್ಶವಾಗಿ ಬಾಳಿ ಧರ್ಮಸ್ಥಾಪನೆಗೆ ಲೋಕೋದ್ಧಾರಕ್ಕೆ ಕಾರಣನಾಗ್ತಾನೆ. ಈ ರೀತಿ ತಾಯಿ ಚಿಕ್ಕಂದಿನಲ್ಲಿ ಆ ಎಳೆಯ ಬಾಲಕನಲ್ಲಿ ಬಿತ್ತಿದಂಥ ರಾಮ ಬೀಜ ಅನನ್ಯವಾಗಿ ಮಹಾ ವಿಶ್ವವೃಕ್ಷವಾಗಿ ಬೆಳೆದು ಧರ್ಮಸ್ವರೂಪವಾಗಿ ಆನಂದ ಸ್ವರೂಪವಾಗಿ ಎಲ್ಲೆಲ್ಲೂ ಎಲ್ಲರಲ್ಲೂ ಬೆಳಗಿ ಬೆಳಕಾಯಿತು. ಈ ರಾಮನಾಮವನ್ನು ತನ್ನೊಳಗೆಲ್ಲ ನಿಬಿಡವಾಗಿ ತುಂಬಿಕೊಂಡಿದ್ನಲ್ಲ ಈ ಪುಟ್ಟ ಹುಡುಗ ಶ್ರೀಧರ, ಆಗೊಂದು ಆಶ್ಚರ್ಯಕರ ಘಟನೆ ಆ ಮಹಾತಾಯಿ ಕಮಲಾಬಾಯಿಯ ಬದುಕಿನಲ್ಲೇ ನಡೆಯುತ್ತೆ. ಆ ತಾಯಿಯೇ ಬೆರಗಾಗ್ತಾಳೆ ಈ ಘಟನೆಗೆ. ಅದೇನಂತ ನೋಡೋಣ. ಒಂದು ಸಲ ಮನೆಯಲ್ಲಿ ಒಂದು 4-5 ವರ್ಷದ ಹುಡುಗ ಶ್ರೀಧರ. ಆವಾಗ ಆ ತಾಯಿ ಕಮಲಾಬಾಯಿ ಇಬ್ಬರೇ ಇರ್ತಾರೆ. ಈ ನಾರಾಯಣರಾವ್ ಪತಕಿ ಅಂದರೆ ಶ್ರೀಧರರ ತಂದೆ ಶ್ರೀಧರರಿಗೆ 1 ವರ್ಷ ಆದಾಗಲೇ ತೀರ್ಕೊಂಡಿರ್ತಾರೆ. ಹಾಗೆ ಅವತ್ತು ಅಮ್ಮ ಮಗ ಇಬ್ಬರೇ ಮನೇಲಿದ್ದಾರೆ. ರಾತ್ರಿ ಒಂದು ವೇಳೆಯಲ್ಲಿ ಆ ಹುಡುಗನಿಗೆ ಎಚ್ಚರ ಆಗುತ್ತೆ. ಯಾರೋ ನರಳ್ತಾ ಇದ್ದಂಗೆ ಅನಿಸುತ್ತೆ ಅವನಿಗೆ. ಎದ್ದು ನೋಡ್ತಾನೆ, ಅಮ್ಮ ಹೊಟ್ಟೆ ನೋವು ಅಂತ ತಡಿಲಾರದೆ ನರಳ್ತಾ ಇರ್ತಾರೆ. ಈ ಪುಟ್ಟ ಶ್ರೀಧರ ಎದ್ದು ಅಮ್ಮನ ಕೈ ಹಿಡಿದು ಅವಳನ್ನು ಸಂತೈಸಿ ಏನಾಯಿತು ಅಮ್ಮ ಅಂತ ವಿಚಾರಿಸ್ತಾನೆ. ತಾಯಿ ಹೇಳ್ತಾಳೆ, ಹೊಟ್ಟೆ ತುಂಬ ನೋಯ್ತಿದೆಯಪ್ಪ, ನಾಳೆ ಬೆಳಿಗ್ಗೆನೇ ನೀನು ವೈದ್ಯರ ಹತ್ರ ಹೋಗಿ ಔಷಧಿ ತಂದು ಕೊಡು, ಗುಣ ಆಗುತ್ತೆ ಮಗ ಅಂತ ಆ ಪುಟ್ಟ ಮಗನಿಗೆ ಹೇಳ್ತಾರೆ. ಅಮ್ಮ ಬೆಳಗ್ಗೆ ಯಾಕೆ, ಈಗಲೇ ಹೋಗಿ ಔಷಧಿ ತಂದುಬಿಡ್ತೀನಿ ಅಂತ ಆ ಶ್ರೀಧರ, ನನಗೇನೂ ಭಯವಿಲ್ಲ ನೋಡು, ಈಗಲೇ ವೈದ್ಯರ ಮನೆಗೆ ಹೋಗ್ತೀನಿ ಅಂಥೇಳಿ ಆ ರಾತ್ರಿಯ ಕತ್ತಲಲ್ಲೇ ಓಡಿಕೊಂಡು ಆ ಅಮ್ಮನ ಹೊಟ್ಟೆ ನೋವು ಬೇಗ ಕಡಿಮೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ
1 ಮೈಲು ದೂರದಲ್ಲಿರುವಂಥ ವೈದ್ಯರನ್ನು ಆ 2 ಗಂಟೆ ರಾತ್ರಿಯಲ್ಲಿ ಎಬ್ಬಿಸಿ ವಿಷಯ ತಿಳಿಸಿ ಔಷಧಿ ತಗೊಂಡು ಮತ್ತೆ ವಾಪಸ್ ಓಡಿಯೇ ಮನೆಗೆ ಬರ್ತಾನೆ. ಮನೇಲಿ ಮತ್ತಾರು ಇಲ್ವಲ್ಲ, ಆ ತಾಯಿ ನೋಡ್ಕೊಳ್ಳೋಕ್ಕೆ ಇನ್ಯಾರೂ ಇಲ್ಲ ಅನ್ನುವ ಭಾವದ ಅವಸರ ಆ ಹುಡುಗಂಗೆ. ಆ ತಾಯಿಯ ಮನಸ್ಥಿತಿ ಆಗ ಹೇಗಿರ್ಬೋದು ಯೋಚನೆ ಮಾಡಿ. ಔಷಧಿ ಹಿಡ್ಕೊಂಡು ಬಂದ ಆ ಪುಟ್ಟ ಮಗನನ್ನು ಕಂಡು ಆ ತಾಯಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಹೃದಯ ಕರಗಿ ಅವಳ ಅಶ್ರುಧಾರೆ ನಿಲ್ಲೋದೇ ಇಲ್ಲ. ಈ ಕತ್ಲಲ್ಲಿ ಈ ಪುಟ್ಟ ಮಗ ಒಬ್ಬನೇ ಹೇಗೆ ಹೋಗಿ ಬಂದ ಅನ್ನುವಂಥ ಒಂದು ಚಿಂತೆ ಅವಳಿಗೆ ಕಾಡುತ್ತೆ. ಒಬ್ಬನೇ ಹೇಗೆ ಹೋಗಿ ಬಂದೆ ಮಗನೇ ಅಷ್ಟು ದೂರ ಅಂತ ಆ ಪುಟ್ಟ ದೇವರನ್ನು ತಬ್ಕೋತಾಳೆ. ಮುಗ್ಧ ಮಾತಿನಲ್ಲಿ ಆ ಮಗು ಉತ್ತರಿಸ್ತಾನೆ, ಅಮ್ಮ ನೀನೇ ಹೇಳಿದ್ಯಲ್ಲಮ್ಮ ಸದಾ ಆ ಭಗವಂತ ಭಕ್ತನ ಜೊತೆಗೇ ಇರ್ತಾನೆ ಅಂತ. ನಾನು ಸದಾ ರಾಮನ ಸ್ಮರಣೆ ಮಾಡ್ತಿರ್ತೀನಲ್ವಾ, ಅವನು ನನ್ನ ಜೊತೆನೇ ಇದ್ದಾನೆ. ಅವನೇ ಜೊತೆಗಿದ್ದಾಗ ನನಗಿನ್ನೆಂಥ ಭಯ ಅಮ್ಮ. ಹೇಳು, ಈ ಔಷಧಿ ಕುಡಿ, ಬೆಳಗಾಗೋದ್ರೊಳಗೆ ನಿನ್ನ ಹೊಟ್ಟೆ ನೋವೆಲ್ಲ ಓಡಿ ಹೋಗಿರುತ್ತೆ ನೋಡುವಂಥ ಪ್ರೀತಿಯಿಂದ ಆ ತಾಯಿಗೆ ಔಷಧಿ ಕುಡಿಸ್ತಾನೆ. ಆ ಮಾತೃ ಹೃದಯ ಸಂಪೂರ್ಣ ಪ್ರೀತಿಯಿಂದ ತುಂಬೋಯಿತು. ಕಣ್ಣಲ್ಲಿ ವಾತ್ಸಲ್ಯದ ಪ್ರವಾಹ ಹರಿತಿತ್ತು. ಇಂಥ ಈ ಬಾಲರಾಮನಂತಿರುವ ಈ ಮುಗ್ಧ ಮಗುವಿನ ಕೈಯಲ್ಲಿ ಔಷಧಿ ಕುಡಿದ ಆ ತಾಯಿಗೆ ಮತ್ತೆ ಹೊಟ್ಟೆ ನೋವು ಬರಲೇ ಇಲ್ವಂತೆ. ಇಂಥ ಶುದ್ಧ ಮುಗ್ಧ ಬಾಲ್ಯವನ್ನು ಪಡೆದಂಥ ಈ ಶ್ರೀಧರರು ಮುಂದೆ ವಿಶಾಲ ಅಶ್ವತ್ಥ ವೃಕ್ಷವಾಗಿ ಬೆಳೆದು ನಿಲ್ತಾರೆ. ತನ್ನ ತಾಯಿಯಂತೆ ಕಷ್ಟದಲ್ಲಿ ಬಳಲ್ತಾ ಇರುವಂಥ ಅಸಂಖ್ಯ ತಾಯಿಯರ ಕಣ್ಣೀರನ್ನು ಒರೆಸಿ ಅವರನ್ನು ಉದ್ಧರಿಸ್ತಾರೆ. ಅಂಥದ್ದೇ ಒಂದು ಘಟನೆಯನ್ನು ಮುಂದೆ ನೋಡೋಣ. ಶ್ರೀ ಶ್ರೀಧರ ಸ್ವಾಮಿಯವರ ಹೃದಯ ಮಾತೃ ಹೃದಯ. ಇದು ಮಾತೃ ಪ್ರೇಮದಿಂದ ಪೂರ್ಣವಾದಂಥ ಹೃದಯ. ತಾಯಿಯನ್ನು ಚಿಕ್ಕಂದಿನಲ್ಲೇ ಕಳ್ಕೊಂಡಿರ್ತಾರಲ್ಲ, ತಾನೇ ತಾಯಿಯಾಗಿಬಿಟ್ಟಿದ್ದಾರೆ. ಹಾಗಾಗಿ ಇವರಿಗೆ ಗುರುಮಾಯಿ ಗುರುಮಾ ಅಂತೆಲ್ಲ ಕರೀತಾರೆ ಜನರು. ಯಾಕೆಂದರೆ ಅವರು ಆ ಪ್ರೇಮಪೂರ್ಣ ವಾತ್ಸಲ್ಯವನ್ನು ಆ ಗುರುಮಾತೆಯಿಂದ ಅನುಭವಿಸಿದವರು. ಶ್ರೀಧರ ಸ್ವಾಮಿಗಳು ಸಿದ್ಧಪುರುಷರು ಅಂತ ಸಾಕಷ್ಟು ಪ್ರಸಿದ್ಧಿ ಪಡೆದಿರ್ತಾರೆ. ಅನೇಕರ ಕ್ಲೇಶ, ಸಂಕಟ, ರೋಗ, ತೊಂದರೆಗಳನ್ನು ನಿವಾರಿಸಿರ್ತಾರೆ. ಹಾಗಾಗಿ ಬಹಳ ಪ್ರಸಿದ್ಧಿಯನ್ನು ಅವರು ಹೋದಲ್ಲೆಲ್ಲ ಪಡಿತಾ ಹೋಗ್ತಾರೆ. ಹಾಗೆ ಒಂದು ಸಂದರ್ಭದಲ್ಲಿ ಒಂದು ತಾಯಿ ತನ್ನ ಮಗನಿಗೆ ಮಾತು ಬರೋದಿಲ್ಲ, ಇದರನ್ನು ನಿವಾರಣೆ ಮಾಡೋದು ಶ್ರೀ ಶ್ರೀಧರರೊಂದೇ ಅಂತ ಈ ಪ್ರಸಿದ್ಧಿಯನ್ನು ಕೇಳಿ ಅವಳು ಸಾಗರಕ್ಕೆ ಬರ್ತಾಳೆ. ಆ ಸಾಗರದ ಅಗ್ರಹಾರದಲ್ಲಿ ಆಗ ಶ್ರೀಧರರ ವಸತಿ ಇರ್ತದೆ. ಹಾಗೆ ಅಗ್ರಹಾರದ ಕಡೆ ಅವಳು ಬರ್ತಾಳೆ. ನೋಡಿದರೆ ಜನರ ಜಾತ್ರೆ ಸೇರಿದೆ. ಎಲ್ಲರೂ ಕೂಡ ಭಕ್ತರು, ಆರ್ತರು, ಸಂಕಟ ಸಮಸ್ಯೆಗಳನ್ನು ಹೊತ್ತು ಗುರುಗಳೆಡೆಗೆ ಬಂದು ಪರಿಹಾರಕ್ಕಾಗಿ ನಿಂತ್ಕೊಂಡಿದ್ದಾರೆ. ಇನ್ಯಾವಾಗ ನನಗೆ ಶ್ರೀಧರ ದರ್ಶನ ಆಗೋದು? ನನ್ನ ಕಷ್ಟವನ್ನು ಗುರುಗಳ ಬಳಿ ನಾನು ಹೇಗೆ ಹೇಳ್ಕೊಳ್ಳಿ ಅಂತ ಆ ತಾಯಿಯ ಮಾತೃ ಹೃದಯ ತಳಮಳಿಸ್ತಾ ಇರ್ತದೆ. ಆಗಲ್ಲಪ್ಪ, ಇಷ್ಟು ದೊಡ್ಡ ಸರತಿ ಸಾಲಿನಲ್ಲಿ ನಿಲ್ಲಕ್ಕೆ ನನ್ನ ಹತ್ರ ಆಗಲ್ಲ. ಒಟ್ಟಿನಲ್ಲಿ ನನಗೆ ಶ್ರೀಗಳ ದರ್ಶನ ಭಾಗ್ಯ ಇಲ್ಲದೆ ಹೋಯಿತು ಅಂತ ತಳಮಳಿಸ್ತಾ ಆ ತಾಯಿ ಅಲ್ಲೇ ಹತ್ತಿರದಲ್ಲಿ ಹರಿತಾ ಇರುವಂಥ ವರದಾ ನದಿಗೆ ಸ್ನಾನಕ್ಕಾಗಿ ಹೋಗ್ತಾಳೆ ಮಗನ ಜೊತೆ. ಹಾಗೆ ಸ್ನಾನ ಮಾಡ್ಕೊಂಡು ಇನ್ನೇನು ಮೇಲೆ ಬರಬೇಕು ಅನ್ನೋ ಅಷ್ಟರಲ್ಲಿ ಶ್ರೀಧರ ಗುರುಗಳ ಪರಿಚಾರಕರು ಇರ್ತಾರಲ್ಲ, ಅವರೆಲ್ಲ ದಾರಿ ಬಿಡಿ ಅಂತ ಅಲ್ಲಿರೋ ಜನರನ್ನೆಲ್ಲ ಸರಿಸ್ಕೊಂಡು ಗುರುಗಳು ಸ್ನಾನಕ್ಕೆ ಬರ್ತಿದ್ದಾರೆ ಅಂತ ಘೋಷಿಸ್ತಾ ಇರ್ತಾರೆ. ಈ ತಾಯಿಗೆ ಭಾಳ ಆಶ್ಚರ್ಯ ಆಗ್ತದೆ. ಗುರುಗಳು ಸ್ನಾನಕ್ಕೆ ಬರ್ತಾರ, ಅದು ಈ ವೇಳೆಯಲ್ಲಿ, ಅದು ಹೇಗೆ ಸಾಧ್ಯ ಅಂತ ಆಶ್ಚರ್ಯಚಕಿತಳಾಗಿ ತಾಯಿ ನೋಡ್ತಾ ಇರ್ತಾಳೆ. ಗುರುಗಳು ನಿಜವಾಗೂ ಸ್ನಾನಕ್ಕೆ ಬಂದಿರ್ತಾರೆ. ಸ್ನಾನ ಮಾಡಿಕೊಂಡು ಈ ತಾಯಿನೂ ಅಷ್ಟೊತ್ತಿಗೆ ಮಗನ ಜೊತೆ ಸ್ನಾನ ಮಾಡಿಕೊಂಡು ಕೈ ಮುಗಿದು ಆ ವರದಾ ನದಿ ದಡದ ಮೇಲೆ ನಿಂತಿರ್ತಾಳೆ. ಗುರುಗಳು ಸ್ನಾನ ಮಾಡ್ಕೊಂಡು ಸೀದಾ ಈ ತಾಯಿ ಇದ್ದಲ್ಲಿ ಬರ್ತಾರೆ. ಏನಮ್ಮ ಆರಾಮಾಗಿದೆಯಾ, ಕ್ಷೇಮವಾಗಿದೆಯಾ, ನಿನ್ನ ಮಗ ಆರಾಮಾಗಿದ್ದಾನ, ಏನಪ್ಪ ಮಗ ಆರಾಮಾಗಿದೆಯಾ ಅಂತ ಅವನನ್ನು ಮಾತಾಡಿಸ್ತಾರೆ. ಆ ಮಾತು ಬರದೇ ಇದ್ದ ಮಗ ನಿಮ್ಮ ದಯೆಯಿಂದ ಎಲ್ಲವೂ ಕ್ಷೇಮ ಗುರುಗಳೇ ಅಂತ ಕೈ ಮುಗಿತಾನೆ. ಆ ತಾಯಿಯ ಹೃದಯ ಹೇಗಾಗಿರ್ಬೋದು ಒಂದು ಕ್ಷಣ ಊಹಿಸ್ಕೊಳ್ಳಿ. ಗುರುಗಳು ಸಿಗೋದಿಲ್ಲ ಅನ್ನೋ ಚಿಂತೆ ಇತ್ತು.
ತನ್ನ ಮಗನಿಗೆ ಈ ರೀತಿ ಆಗಿಬಿಟ್ಟಿದೆ ಅನ್ನುವಂತಹ ದುಃಖ ಇತ್ತು. ಆ ಚಿಂತೆ, ನೋವು, ದುಃಖ ಎಲ್ಲ ಒಂದು ಕ್ಷಣಕ್ಕೆ ಪರಿಹಾರ ಆಗೋಯ್ತಲ್ಲ. ಆ ಗುರುಗಳು ಆಶ್ರಮದಲ್ಲಿದ್ದರು. ಅವರಿಗೆ ಈ ತಾಯಿಯ ನೋವು ಹೇಗೆ ಗೊತ್ತಾಯಿತು? ಸಿದ್ಧಪುರುಷರು, ಮಹಾತ್ಮರು ಅಂಥವರು ಎಲ್ಲೇ ಇರಲಿ, ಎಷ್ಟು ಜನರ ಮಧ್ಯದಲ್ಲೇ ಇರಲಿ, ನಿಜವಾಗಿ ಯಾರು ನೋವಿನಿಂದ ನರಳ್ತಾರೆ, ಸಂಕಟದಿಂದ ಬಳಲ್ತಾರೆ, ಅವರ ಕಷ್ಟವನ್ನು ಸಾಕ್ಷಾತ್ ಅವರು ತನ್ನ ತಾಯಿಗೆ 2 ಗಂಟೆ ರಾತ್ರಿಯಲ್ಲಿ ಹೋಗಿ ಔಷಧಿ ತಂದು ಕೊಟ್ಟಿದ್ರಲ್ಲ, ಅದೇ ಥರ ಎಲ್ಲೇ ಇದ್ದರೂ, ಎಷ್ಟು ಜನರ ಮಧ್ಯದಲ್ಲೇ ಇದ್ದರೂ, ಯಾವ ಕೆಲಸದಲ್ಲೇ ಇದ್ದರೂ ಬಂದು ಆರ್ತರ ಕಣ್ಣೀರನ್ನು ಅಳಿಸಿ ಹಾಕ್ತಾರೆ. ಅವರ ದುಃಖ, ನೋವು, ಸಂಕಟ ಎಲ್ಲವನ್ನು ಕಡಿಮೆ ಮಾಡ್ತಾರೆ. ಇದು ಮಹಾತ್ಮರ ಗುಣವಿಶೇಷ. ಹಾಗೆ ಶ್ರೀಧರ ಸ್ವಾಮಿಗಳು ಬಾಲ್ಯದಲ್ಲಿ ತನ್ನ ತಾಯಿಗೆ ಹೇಗೆ ಔಷಧಿ ತಂದು ಕೊಟ್ಟಿದ್ರೋ ಹಾಗೆ ಇಲ್ಲೂ ಕೂಡ ನಡ್ಕೊಂಡ್ರು. ಇದು ಒಂದು ಘಟನೆ. ಇಂತಹ ಅಸಂಖ್ಯ ಘಟನೆಗಳು, ಅಂದರೆ ಲೆಕ್ಕವೇ ಇಲ್ಲ, ಕೋಟ್ಯಾನುಕೋಟಿ ಘಟನೆ ಇರ್ಬೋದು. ಅಷ್ಟು ಒಂದು ಪವಾಡ ಅಂತ ಹೇಳುವಂತಹ ಈ ದಯಾಪೂರ್ಣವಾದ ಕೆಲಸವನ್ನು ಮಾಡಿ ಭಕ್ತರನ್ನು ಉದ್ಧರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಂತಹ ಮಹಾತ್ಮರನ್ನು ನಾವು ದಿನನಿತ್ಯ ನೆನೆಬೇಕು, ಸದಾ ನೆನೆಬೇಕು. ನಮಗೂ ಎಷ್ಟೋ ಕಷ್ಟ ಸಂಕಟ ಎಲ್ಲ ಇರ್ತದೆ. ಅದರನ್ನೆಲ್ಲ ಪರಿಹಾರ ಮಾಡೋಕ್ಕೆ ಅಂತಲೇ ಇಂಥ ಮಹಾತ್ಮರು ನಮ್ಮ ಮಧ್ಯದಲ್ಲಿ ಅವತರಿಸಿ ಬರೋದು. ಇದನ್ನು ಅರ್ಥ ಮಾಡ್ಕೋಬೇಕು. ಇಂದಿಗೂ ಕೂಡ ವರದಹಳ್ಳಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸಿದ ಭಕ್ತನಿಗೆ, ಆರ್ತನಿಗೆ ಇದೇ ರೀತಿ ಸಮಸ್ಯೆಗೆ ಪರಿಹಾರ ದೊರಕ್ತದಲ್ಲ, ಅದು ದೊಡ್ಡ ವಿಶೇಷ. ಇನ್ನೊಂದು ಇಂತಹ ಅಪೂರ್ವ ಘಟನೆಯೊಡನೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.